ಶ್ರೀ ಗುರುಭ್ಯೋ ನಮಃ. ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಡಿಸಿದರೆ ವಾರಿಯ ಸರಸಿಯನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡಗಿಸಿ ಅವನ ತಂದೆಯ ಕರತಳಕ್ಕೆ ನೀಡಿಸಿದ ಹರ ಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನವರತ. ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಡಿಸಿದರೆ ವಾರಿಯ. ಹಾಗೆ ಚಂದ ಇದೆ ನೋಡಿ. ನರ ಅಂದ್ರೆ ಅರ್ಜುನ ಅಂತ ಅರ್ಥ. ಆ ಅರ್ಜುನನಿಗೆ ನೀನು ಸಾರಥಿಯಾಗಿ ಇದ್ದಿ. ಮಹಾಭಾರತ ಯುದ್ಧದಲ್ಲಿ ನೀನು ಸಾರಥಿ. ಅದೇನಾಯ್ತು, ಅಭಿಮನ್ಯು ಸತ್ತ ಯುದ್ಧದಲ್ಲಿ. ಅಭಿಮನ್ಯು ಸತ್ತಾಗ ಅರ್ಜುನನಿಗೆ ಭಾರಿ ಸಿಟ್ಟು ಬಂತು. ಅವನು ಪ್ರತಿಜ್ಞೆ ಮಾಡಿಬಿಟ್ಟ, ಮಾರನೇ ದಿವಸ ಸೂರ್ಯ ಅಸ್ತದ ಒಳಗೆ ನಾನು ಜಯದ್ರದ ಅಂತ ಅವನು ಅಭಿಮನ್ಯು ಸಾಯೋದಕ್ಕೆ ಕಾರಣನಾದ. ಅದರಿಂದ ಜಯದ್ರಥನನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಅರ್ಜುನ. ಆದ್ರೆ ಕೌರವರು ಸ್ಮಾರ್ಟ್ ಆಗಿ ಏನ್ ಮಾಡಿದ್ರು, ಜಯದ್ರಥನನ್ನು ಚೆನ್ನಾಗಿ ರಕ್ಷಣೆ ಮಾಡಿದ್ರು. ದ್ರೋಣರು ಅವರೆಲ್ಲ ಇದ್ರು. ಅರ್ಜುನನಿಗೆ ಸೈಂಧವ ಅಂದ್ರೆ ಸಿಂಧು ದೇಶದ ಒಡೆಯ ಜಯದ್ರಥ, ಅವನು ಸಿಕ್ಲೇ ಇಲ್ಲ. ಅವನಿಗೆ ಸಿಕ್ಕಿದ್ರೆ ತಾನೇ ತಲೆ ತೆಗಿತಿ ಹಾಗೆ ಅಂತ. ಅಂದ್ರೆ ಆ ಸಂದರ್ಭದಲ್ಲಿ ತುಂಬಾ ಜನರು ತಡೀತಾರೆ, ಅರ್ಜುನನನ್ನ ಆಕ್ರಮಣ ಮಾಡ್ತಾರೆ. ಕೃಷ್ಣ ಎಷ್ಟು ಫಾಸ್ಟ್ ಆಗಿ ಕುದುರೆಗಳನ್ನ ಓಡಿಸಿದ ಅಂದ್ರೆ ಅರ್ಜುನನ ಬಾಣ ಅನಂತರ ಬರ್ಬೇಕಂತೆ. ಅರ್ಜುನನ ಕುದುರೆ ಮೊದಲು ಹೋಗ್ಬೇಕು, ಕೃಷ್ಣನ ಕುದುರೆ ಮೊದಲು ಹೋಗ್ಬೇಕು, ಅರ್ಜುನನ ಬಾಣ ಆಮೇಲೆ ಬರ್ಬೇಕಂತ. ಅಷ್ಟು ತೀಕ್ಷ್ಣವಾಗಿ ಬಾಣವನ್ನ ಬಿಟ್ಟ ಅಂತ, ಕುದುರೆಯನ್ನು ಓಡಿಸಿದ ಅಂತ ಹೇಳ್ತಾರೆ. ಇದು ಕೃಷ್ಣನ ಸಾರಥ್ಯ ಅಂದ್ರೆ ಇದು. ಅದರಿಂದ ಏನಾಯ್ತು, ಒಂದು ಹಂತದಲ್ಲಿ ಕುದುರೆಗಳಿಗೆ ಸುಸ್ತಾದಾಗ ದೂರಕ್ಕೆ ಕರ್ಕೊಂಡು ಹೋಗಿ ಪರಮಾತ್ಮ ಅರ್ಜುನನಿಗೆ ಹೇಳಿ ಒಂದು ಸರೋವರವನ್ನು ನಿರ್ಮಾಣ ಮಾಡಿಸಿ ವಾರುಣಾಸ್ತ್ರದಿಂದ ಆ ಕ್ಷಣದಲ್ಲೇ ನೀರ ಬರುವಂತೆ ಮಾಡಿ ಕುದುರೆಗೆ ಬಂದ ಬಾಯಾರಿಕೆಯನ್ನ ಪರಿಹಾರ ಮಾಡಿದ ಅಂತ ಹೇಳ್ತಾರೆ. ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಡಿಸಿದರೆ ವಾರಿಯ ಸರಸಿಯನ್ನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ. ಇಷ್ಟಾದ್ರೂ ಕೂಡ ಸೈಂಧವ ಸಿಕ್ಲಿಲ್ಲ. ಸೂರ್ಯ ಮುಳುಗ್ತಾ ಬಂತು. ಕೌರವರಿಗೆಲ್ಲ ಭಾರಿ ಸಂತೋಷ. ಅದರಿಂದ ಕೃಷ್ಣ ಒಂದು ಕತ್ತಲೆಯನ್ನು ಸೃಷ್ಟಿ ಮಾಡ, ಕಣ್ಮರೆಯಾದಂಗೆ ಆಯ್ತು. ಇವನು ಮಾಡಿ ಸೂರ್ಯನ ಅವನ ತಂದೆ, ಸೈಂಧವನ ತಂದೆ ಅವನಿಗೊಂದು ವರ ಕೊಟ್ಟಿದ್ದಾನೆ. ಯಾರು ನಿನ್ನ ತಲೆಯನ್ನು ಉರುಳಿಸ್ತಾರೋ ಅವರ ತಲೆ 100 ಹೋಳಾಗ್ತದೆ ಹಾಗೆ. ಅರ್ಜುನನಿಗೆ ಈ ವಿಚಾರ ಗೊತ್ತಿಲ್ಲ. ಸೂರ್ಯ ಇದ್ದಾನೆ, ಬಾಣ ಸಿಕ್ತು, ಕೃಷ್ಣ ಹೇಳಿದ ಅಂತ ಬಾಣ ಬಿಟ್ಟ ತಲೆ ಹಾರಿ ಹೋಯ್ತು. ಸೈಂಧವನ ತಲೆ ಹಾರಿ ಹೋಯ್ತು. ಇನ್ನೇನು ಕೆಳಗೆ ಬಿದ್ರ ಅರ್ಜುನನ ತಲೆ 100 ಹೋಳಾಗ್ತಾ ಇತ್ತು. ಅವನ ತಂದೆ ಕೊಟ್ಟ ವರ ಅದು. ಅಷ್ಟಲ್ಲೇ ಕೃಷ್ಣ ಹೇಳಿದ, ತಲೆ ಬೀಳದಂತೆ ಪುಂಖಾನುಪುಂಖವಾಗಿ ಬಾಣಗಳನ್ನ ಬಿಡು. ಈ ಒಂದು ದಿಕ್ಕಿನಲ್ಲಿ ಇಷ್ಟು ದೂರದಲ್ಲಿ ಸೈಂಧವನ ತಂದೆ ಇದ್ದಾನೆ, ಅವನ ಕೈಗೆ ಹೋಗಿ ಬೀಳಬೇಕು ಅಂತ ಇಷ್ಟು ಹೇಳಿದಾಗ ಅದೇ ಪ್ರಕಾರವಾಗಿ ಅರ್ಜುನ ಬಾಣವನ್ನ ಪ್ರಯೋಗ ಮಾಡ್ತಾ ಆ ತಲೆ ಬುರುಡೆ ಸೈಂಧವನ ತಂದೆಯ ಕೈಯಲ್ಲಿ ಹೋಗಿ ಬೀಳ್ಬೇಕು. ಅವನೇನೋ ಸಂಧ್ಯಾವಂದನ ಮಾಡ್ಬೇಕು ಅಂತ ಕೈ ನೀಡ್ಸ್ಕೊಂಡು ಅರ್ಘ್ಯ ಕೊಡ್ತಾ ಕೂತಿದ್ದ. ಅವನ ಕೈಗೆ ಹೋಗಿ ಬಿತ್ತು. ಏನೋ ಬಿತ್ತು ಅಂತ ಜಾಡ್ಸ್ಬಿಟ್ಟ. ನೋಡ್ರೆ ಅವನ ಕೈಯಿಂದಲೇ ಅವನ ಮಗನ ರುಂಡ ಜಾರಿ ಕೆಳಗೆ ಬಿತ್ತು. ಅವನ ತಲೆನೇ 100 ಹೋಳಾಯ್ತು. ಸೈಂಧವನ ತಂದೆನೇ 100 ಹೋಳಾಯ್ತು. ಇಂಥ ಒಂದು ಸಾಮರ್ಥ್ಯ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ ಹೇಳಿ, ಕೃಷ್ಣನನ್ನ ಬಿಟ್ಟು. ಅರ್ಜುನನಿಗೆ ಗೊತ್ತೂ ಇಲ್ಲ. ಬಯೋಡೇಟಾ ತೆಗೆದುಕೊಂಡು ಬರ್ತಾರ, ಯಾರ್ಯಾರಿಗೆ ಏನೇನು ವರ ಇದೆ ಹೇಳಿ ಹಾಗೆ ಅಂತ. ಯುದ್ಧಕ್ಕೆ ಬರುವಾಗ ಯಾರು ಹೇಳೋದಿಲ್ಲ. ಅದರಿಂದ
ಸರ್ವಜ್ಞ ನೋಡಿ, ಜ್ಞಾನದ ಮಹತ್ವ ನೋಡಿ. ಯಾಕೆ ನಾವು ಜ್ಞಾನವನ್ನ ಪಡಿಬೇಕು ಹಾಗೆಂದ್ರೆ ಅದಕ್ಕೆ ಇದೆಲ್ಲ ಒಂದು ಪೂರಕವಾಗಿದೆ ನೋಡಿ. ಪರಮಾತ್ಮ ತಾನು ಸರ್ವಜ್ಞನಾದ್ದರಿಂದ ಅಂತಹ ಒಂದು ಅದ್ಭುತವಾದ ಕಾರ್ಯವನ್ನ ಮಾಡ್ಲಿಕ್ಕೆ ಆಗ್ತದೆ ಅಂತ. ಅದರಿಂದಲೇ ಭಗವದ್ಗೀತೆಯಲ್ಲಿ ಹೇಳಿದ್ರು ನೋಡಿ, ಜ್ಞಾನಿಗಳು ದುಃಖ ಪಡೋದಿಲ್ಲ. ಹಾಗೆ ದುಃಖ ಪಟ್ಟರೆ ಸರಿಯಾಗಿ ಶಾಸ್ತ್ರ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಇನ್ನು ಕಲಿಬೇಕಾದ ಅಂಶ ಇದೆ ಅಂತ ಅರ್ಥ. ಈ ರೀತಿಯಾಗಿ ಸೈಂಧವನ ತಂದೆಯ ತಲೆ 100 ಹೋಳಾಯ್ತು. ಶಿರವ ಕೆಡವಿಸಿ ಅವನ ತಂದೆಯ ಕರತಲಕ್ಕೆ ನೀಡಿಸಿದ ಹರಹರ. ಹರಹರ ಅಂದ್ರೆ ಇಲ್ಲಿ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗುರುಗಳು. ಪರಮ ಸಾಹಿಸಿ ನೀನು, ನಿನ್ನಂತ ಸಾಹಸ ಮಾಡತಕ್ಕವ್ರು ಯಾರಿದ್ದಾರೆ ಸ್ವಾಮಿ ಅಂತ, ನೀನು ನಮ್ಮನ್ನ ರಕ್ಷಿಸು ಹಾಗೆ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇನ.